ಬೆಳ್ಳಂಬೆಳಗ್ಗೆ ರೈಲ್ವೆ ಸಚಿವ ಸದಾನಂದ ಗೌಡರು ರಿಯಾಲಿಟಿ ಚೆಕ್ ನಡೆಸೋದಕ್ಕೆ ಮುಂದಾಗಿದ್ರು. ಇವತ್ತು ಬೆಳ್ಳಂಬೆಳಗ್ಗೆನೆ ಅವರು ಬೆಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದ್ರು. ಬೆಂಗಳೂರಿನ ರೈಲು ನಿಲ್ದಾಣಗಳ ಪರಿಶೀಲನೆ ನಡೆಸಿದ ಸಚಿವರು ಬಳಿಕ ಮೈಸೂರಿನತ್ತ ಪ್ರಯಾಣ ಬೆಳೆಸಿದ್ರು. ಅದರಲ್ಲೂ ಸಚಿವರು ಮಂಡ್ಯದಿಂದ ಮೈಸೂರಿನವರೆಗೂ ರೈಲ್ವೆ ಟಿಕೆಟ್ ಖರೀದಿಸಿ ದ್ವಿತೀಯ ದರ್ಜೆ ಬೋಗಿಯಲ್ಲೇ ಪ್ರಯಾಣ ಮಾಡೋ ಮೂಲಕ ಪ್ರಯಾಣಿಕರ ಸಮಸ್ಯೆಗಳನ್ನು ಆಲಿಸಿದ್ರು. ಗೋಲ್ ಗುಂಬಸ್ ರೈಲ್ನಲ್ಲಿ ಪ್ರಯಾಣಿಸಿದ ಸಚಿವರು ಪ್ರಯಾಣಿಕರ ಜೊತೆ ಮಾತುಕತೆ ನಡೆಸಿದ್ರು, ಸಮಸ್ಯೆಗಳನ್ನ ಆಲಿಸಿದ್ರು. ಅಲ್ಲದೆ ರೈಲ್ವೆ ನಿಲ್ದಾಣಗಳಲ್ಲಿನ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದುಕೊಂಡ್ರು. ಇನ್ನು ರೈಲ್ವೆ ಸಚಿವರು ರೈಲಿನಲ್ಲಿ ಬರೋ ವಿಚಾರ ತಿಳಿದ ಅಭಿಮಾನಿಗಳು, ಮಂಡ್ಯ ಸಂಸದರು ಸಚಿವರ ಜೊತೆಗೂಡಿ ಮೈಸೂರಿನವರೆಗೂ ಪ್ರಯಾಣ ಮಾಡಿದ್ರು. ಇನ್ನು ತಮ್ಮ ಇಲಾಖೆಯ ರಿಯಾಲಿಟಿ ಚೆಕ್ಗೆ ಇಳಿದ ಸಚಿವರನ್ನ ಸುವರ್ಣ ನ್ಯೂಸ್ ಮಾತಿಗಿಳಿತು. ಬನ್ನಿ ನಮ್ಮ ಮಂಡ್ಯ ಪ್ರತಿನಿಧಿ ಯತೀಶ್ ಜೊತೆ ಸದಾನಂದ ಗೌಡರು ಏನೇನು ಮಾತನಾಡಿದ್ದಾರೆ ನೋಡ್ಕೊಂಡ್ ಬರೋಣ. ರೈಲ್ವೆ ಮಂತ್ರಿಗಳಾದ ಸದಾನಂದ ಗೌಡರು ಈಗ ರೈಲ್ವೆನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಮಂಡ್ಯದಿಂದ ಮೈಸೂರಿಗೆ ಪ್ರಯಾಣ ಮಾಡ್ತಾರೆ. ಅವರು ಬೆಂಗಳೂರಿಂದ ಮೈಸೂರಿಗೆ ಡಬಲ್ ಟ್ರ್ಯಾಕ್ ಯಾವಾಗ ಪೂರ್ಣಗೊಳ್ಳುತ್ತೆ ಮತ್ತು ಅವರ ಆಸೆಗಳು ಏನಿದೆ ಅವನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, ಬೆಂಗಳೂರಿಂದ ಮೈಸೂರು ಯಾವಾಗ ಪೂರ್ಣಗೊಳ್ಳುತ್ತೆ ಸರ್ ಡಬಲ್ ಟ್ರ್ಯಾಕ್? ಮಾರ್ಚು ಕೊನೆಯ ಒಳಗೆ ನಾವು ಇದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿದ್ದೀವಿ. ಅದಕ್ಕೆ ಬೇಕಾದ ಎಲ್ಲ ಹಣಕಾಸಿನ ವ್ಯವಸ್ಥೆಗಳನ್ನು ಕೂಡ ಕೊಡಿಸಿದ್ದೀನಿ. ಪ್ಲಸ್ ಅದರಲ್ಲಿರುವಂಥ ಅಡೆತಡೆಗಳ ಬಗ್ಗೆ ಕೂಡ ಈಗಾಗಲೇ 2 ಸುತ್ತಿನ ಮೀಟಿಂಗ್ಗಳನ್ನು ಮಾಡಿದ್ದೀನಿ. ಇವತ್ತು ಕೂಡ ಮೈಸೂರಿನಲ್ಲಿ ಒಂದು ನಮ್ಮ ಮಂಡ್ಯದ DC ಅವರು ಮತ್ತು ನನ್ನ ಜನರಲ್ ಮ್ಯಾನೇಜರು ಮತ್ತು ಬಾಕಿ DRMಗಳ ಜೊತೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನಾನು ಮೀಟಿಂಗ್ ಮಾಡ್ತಾಯಿದ್ದೀನಿ. ಸೊ ಭಾರಿ ವೇಗವಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂತೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಮುಂದಿನ ಮಾರ್ಚ್ 15ಕ್ಕೆ ಇದನ್ನು ಓಪನ್ ಮಾಡಬೇಕು. ಈ ಭಾಗಕ್ಕೆ ಒಂದು ಅತ್ಯಂತ ಇವತ್ತಿರುವಂಥ ಲೋಡ್ ಯಾವುದು, ನಮ್ಮ ಮೈಸೂರು ಬ್ಯಾಂಗ್ಳೂರು ಮಧ್ಯೆ ಇರುವಂಥ ರಸ್ತೆಯ ಮೇಲಿರುವಂಥ ಲೋಡನ್ನು ಕಡಿಮೆ ಮಾಡಬೇಕು, ಜನರಿಗೆ ಹೆಚ್ಚು ಸೇವೆ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ದೀನಿ. ಸರ್, ಈಗ ಇಲ್ಲಿನ ಬಹುಜನಗಳ ಆಸೆ ಅಂದರೆ ಹೈ ಸ್ಪೀಡ್ ರೈಲ್ ಬೇಕು ಅಂತ, ಅದು ಯಾವಾಗ ಬರುತ್ತೆ ಅಂತ? ಸರ್, ಈಗಾಗಲೇ ಮೈಸೂರಿಗೆ ಒಂದು ಹೈ ಸ್ಪೀಡ್ ರೈಲ್ ಕೊಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಆಲೋಚನೆ ಮಾಡಿದ್ದೀವಿ. ಈಗಾಗಲೇ ಚೆನ್ನೈ ಬ್ಯಾಂಗ್ಳೂರಿನವರೆಗೆ ಇದ್ದದ್ದನ್ನು ಮೈಸೂರಿನವರೆಗೆ ಮುಂದುವರಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಆಲೋಚನೆಗಳಿದ್ದಾವೆ. ಈಗಾಗಲೇ ಹೈ ಸ್ಪೀಡ್ನ ಬಗ್ಗೆ ನಾವು ಒಂದಷ್ಟು ಹೊಸ ಹೆಜ್ಜೆಗಳನ್ನು ಇಟ್ಟಿದ್ದೀವಿ. ಈಗಾಗಲೇ ಆಗ್ರಾ ದೆಹಲಿಯ ಮಧ್ಯೆ ಸುಮಾರು 170 ಕಿಲೋಮೀಟ್ರನ್ನು 90 ನಿಮಿಷದಲ್ಲಿ ಕ್ರಮಿಸುವಂಥ ಒಂದು ಟ್ರಯಲನ್ನು ಸುಮಾರು 1 ವಾರದ ಹಿಂದೆ ಮಾಡಿದ್ದೀವಿ. ಇದು ಟ್ರಯಲ್ ಆದಮೇಲೆ ಮತ್ತೆ ರೈಲ್ವೆ ಸೇಫ್ಟಿಯವರು, ಅದು ಕಮಿಷನರ್ ಫಾರ್ ರೈಲ್ವೆ ಸೇಫ್ಟಿ ಅಂತಿದೆ, ಅವರು ನಮಗೆ ಸರ್ಟಿಫಿಕೇಟ್ಗಳನ್ನು ಕೊಟ್ಟ ಮೇಲೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸಮಯ ತಗೊಳ್ಬೋದು ಸ್ವಲ್ಪ. ಇದು ಇವತ್ತು ನಾಳೆ 2 ದಿನ 2 ತಿಂಗಳು 6 ತಿಂಗಳಲ್ಲಿ ಆಗ್ತದೆ ಅಂತಲ್ಲ. ಇದರ ಬಗ್ಗೆ ನಾವು ಟ್ರ್ಯಾಕನ್ನು ಸ್ಟ್ರೆಂಥನ್ ಮಾಡುವಂಥದ್ದು, ಬಾಕಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು. ನನ್ನ ಆಸೆ ಇದೆ 65 ವರ್ಷಗಳಲ್ಲೇ ಆಗದನ್ನು 1 ವರ್ಷ 2 ವರ್ಷದಲ್ಲಿ ಮಾಡ್ತೇವೆ ಅಂತ ಹೇಳುವಂಥ ಹುಚ್ಚುತನ ಕೂಡ ನಮ್ಮಲ್ಲಿಲ್ಲ. ಆದರೂ ಕೂಡ ಮುಂದೆ ಆದಷ್ಟು ಶೀಘ್ರವಾಗಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತ ನಿಶ್ಚಯ ಮಾಡಿ. ಸರ್, ಮತ್ತು ಈಗ ಕುಶಾಲನಗರದವರೆಗೆ ರೈಲ್ವೆಯನ್ನು ಘೋಷಣೆ ಮಾಡಿದ್ದಾರೆ. ಮಡಿಕೇರಿವರೆಗೆ ಏನಾದರೂ ಮಾಡ್ತೀರಾ ಹೆಂಗೆ? ಸರ್, ಮಡಿಕೇರಿವರೆಗೆ ಈಗಾಗಲೇ ಒಂದಷ್ಟು ಸರ್ವೆ ಮಾಡಲಿಕ್ಕೂ ಈಗಾಗಲೇ ಕುಶಾಲನಗರದವರೆಗೆ ಸರ್ವೆ ಆಗಿದೆ. ಮಡಿಕೇರಿವರೆಗೆ ಸರ್ವೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಈಗಾಗಲೇ ಆದೇಶ ಮಾಡಿದ್ದೇನೆ. ಆದರೆ ಭಾರಿ ದೊಡ್ಡ ರೀತಿಯಲ್ಲಿ ಅಲ್ಲಿಯ ಪ್ರಕೃತಿಗೆ ಮತ್ತೊಂದಕ್ಕೆ ತೊಂದರೆ ಆಗುತ್ತೆ ಅಥವಾ ಭಾರಿ ನಮಗೆ ಕಾಸ್ಟ್ ಬರುತ್ತೆ ಅಂತ ಹೇಳಿದರೆ ಕುಶಾಲನಗರದವರೆಗೆ ಆದರೂ ಆ ಜಿಲ್ಲೆಯವರೆಗೆ ತಲುಪಿಸಬೇಕು ಅಂತ ಹೇಳುವಂಥ ನನ್ನ ಆಲೋಚನೆ ಇದೆ. ಇದೀಗ ಅದನ್ನು ಕುಶಾಲನಗರದವರೆಗೆ ಇರುವಂಥದ್ದನ್ನು ನಾವು ಪ್ಲ್ಯಾನಿಂಗ್ ಕಮಿಷನು ಬಾಕಿ ಬೇರೆ ಬೇರೆ ಹಂತಕ್ಕೆ ಅದನ್ನು ಕಳಿಸ್ಕೊಡುವಂಥ ತೀರ್ಮಾನಗಳನ್ನು ಮಾಡಿದ್ದೀವಿ. ಒಟ್ಟು ಒಂದು ರೈಲ್ವೆ ಕನೆಕ್ಟಿವಿಟಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇರಬೇಕು ಅಂತ ಹೇಳೋ ನನ್ನ ಆಶಯ, ಅದು ಈಡೇರಬಹುದು ಮುಂದಿನ ದಿನಗಳಲ್ಲಿ ಅಂತ ಹೇಳುವಂಥ ವಿಶ್ವಾಸ ನನಗೆ. ಇವಿಷ್ಟು ರೈಲ್ವೆ ಸಚಿವರಾದಂಥ ಸದಾನಂದ ಗೌಡರ ಹೇಳಿಕೆಗಳು ಹಸನ್ಮುಖವಾಗಿ ಮತ್ತು ಸಾಮಾನ್ಯ ಜನರ ನಡುವೆ ಪ್ರಯಾಣವನ್ನು ಮಾಡೋದ್ರ ಜೊತೆಗೆ ರೈಲಿನಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಯತೀಶ್ ಬಾಬು, ಸುವರ್ಣ ನ್ಯೂಸ್, ಮಂಡ್ಯ.